ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಗೋಯ್ತು ವ್ಲಾಗ್ ಮಾಡಿ. ಶುರು ಮಾಡಿ ಇದನ್ನು ಎಂಡ್ ಮಾಡೋಷ್ಟರಲ್ಲಿ ನನಗೆ 3 ದಿನ ಸಮಯ ತಗೊಳ್ತು. ಯಾಕೆ ಏನು ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಬೆಳಗ್ಗೆ ಆ್ಯಸ್ ಯೂಶುವಲ್ ಆಗಿ ಬೇಗ ಎದ್ದು ಪ್ರೀತಮ್ ಮತ್ತು ಪ್ರಗತಿನ ಸ್ಕೂಲಿಗೆ ಕಳಿಸೋ ಕಾರ್ಯಕ್ರಮ ನಡೀತಾ ಇರುತ್ತೆ. ಇವತ್ತು ಸಿಂಪಲಾಗಿ ಏನಾದರೂ ಮಾಡಬೇಕು ಅಂತ ಇತ್ತು. ಯಾಕೋ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿತ್ತು ಬೆಳಗ್ಗೆ ಬೇಗ ಎದ್ದೊಳೋದ್ರಲ್ಲಿ. ಬೇಗ ಮಲಗ್ತಿದ್ದೀನಿ, ಬಟ್ ನಂಗೆ ನಿದ್ದೆನೇ ಸರಿ ಅನಿಸ್ತಾ ಇಲ್ಲ, ಸಾಕಾಗ್ತಾ ಇಲ್ಲ ಅಂತ ಫೀಲ್ ಆಗ್ತಾ ಇತ್ತು. ಸರಿ, ಆಲೂಗೆಡ್ಡೆ ಇತ್ತು, ಆಲೂಗೆಡ್ಡೆ ಸಾಗು ಮಾಡಿಬಿಟ್ಟು ದೋಸೆಗೆ ಹಾಕೋಕ್ಕಾಗಿಲ್ಲ. ಸೊ ಈ ಒಂದು ವೀಕೆಂಡಲ್ಲಿ ಹಾಕೋಣ, ಇವಾಗ ಚಪಾತಿನೇ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಚಪಾತಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಆಲೂಗೆಡ್ಡೆ ಸಾಗು ಬಂದುಬಿಟ್ಟು ಪೂರಿಗೆ ಮಾಡ್ತೀವಲ್ಲ ಅದೇ ಥರನೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ ಥರ ಇದ್ದರೆ ಪ್ರಗತಿಗೆ ಚಪಾತಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇನ್ನು ಅದರೊಳಗೆ 3 ಆಲೂಗೆಡ್ಡೆನ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದಕ್ಕೆ ನಾನು ಸಾಗು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಈ ಆಲೂಗೆಡ್ಡೆ ಏನಿತ್ತಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದೆ. ಅದನ್ನು ಹಾಕಿ ಸ್ವಲ್ಪ ಅರಿಶಿನ, ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪೆಲ್ಲ ಹಾಕಿಬಿಟ್ರೆ ಆಲೂಗೆಡ್ಡೆ ಪಲ್ಯ, ದೋಸೆಗೆ ಆಲೂಗೆಡ್ಡೆ ಪಲ್ಯ ಮಾಡ್ತೀವಲ್ಲ ಅದೇ ಪಲ್ಯ ರೆಡಿ ಆಗುತ್ತೆ. ಅದ್ರ ಜೊತೆಗೆ ಏನು ಅಂತಂದರೆ ಗ್ರೇವಿ ಚೆನ್ನಾಗಿ ಬರಬೇಕು ಅಂತ ಅಂದರೆ ಸ್ವಲ್ಪ ನಾವು ಕಡಲೆ ಹಿಟ್ಟಿಗೆ 1-2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟಿಗೆ ನೀರು ಹಾಕಿ ಈ ಥರ ಗ್ರೇವಿಯನ್ನು ರೆಡಿ ಮಾಡಿಕೊಂಡು ಅದ್ರ ಮೇಲೆ ಹಾಕಿ ಸ್ವಲ್ಪ ಗ್ರೇವಿಗೆ ಸಾಗುಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂಥರ ಚಪಾತಿ ಜೊತೆ ತಿನ್ನೋದಕ್ಕೆ ಕರಿ ಕನ್ಸಿಸ್ಟೆನ್ಸಿಲಿರೋ ಒಂದು ಗ್ರೇವಿ ರೆಡಿ ಆಗುತ್ತೆ. ಪೂರಿಗಂತೂ ಸಿಕ್ಕಾಬಿಡೆ ಚೆನ್ನಾಗಿರುತ್ತೆ ಇದು. ಇನ್ನು ದೋಸೆ ಮಾಡಿದ್ರೆ ಈ ಥರ ಸಾಗು ಮಾಡೋ ಅವಶ್ಯಕತೆ ಇರೋದಿಲ್ಲ, ಹಂಗೆ ಆಲೂಗೆಡ್ಡೆ ಪಲ್ಯದಲ್ಲೇ ತಿನ್ಬೋದು. ಇನ್ನು ಪ್ರೀತಮ್ಗೆ ಅಂತ ಹೇಳ್ಬಿಟ್ಟು 3 ಆಲೂಗೆಡ್ಡೆ ಎತ್ತಿಟ್ಟಿದ್ದೆ, ಅವನಿಗೆ ಬೇರೆ ಮಾಡ್ಕೊಳ್ತೀನಿ. ಈ ಥರ ಪಲ್ಯ, ಕರಿ ಆ ಥರ ಎಲ್ಲ ಕೊಟ್ಟರೆ ಅವ್ನಿಗೆ ಅಲ್ಲಿ ತಿನ್ನೋಕ್ಕೆ ಬರಲ್ಲ ಅಂತಲ್ಲ, ತಿಂತಾನೆ, ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅಂತೇಳಿ ಅವ್ನಿಗೆ ಆ ಥರ ಮಾಡಿಕೊಡಲ್ಲ. ಇನ್ನು ಪ್ರಗತಿಗೆ ಡೈಲಿ ಒಂಥರ ಜ್ಯೂಸ್ ಮಾಡಿಕೊಡ್ತಿದ್ದೀನಿ. ಅದಕ್ಕೆ ನಾನು 1-2-3 ಸ್ಪೂನ್ ಅಷ್ಟು ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ರಾತ್ರಿನೇ ನೆನೆಸಿಟ್ಟಿದ್ದು ಬಾದಾಮಿ ಮತ್ತು ಗೋಡಂಬಿ. ಪ್ರಗತಿಗೆ ಅಷ್ಟೆಲ್ಲ ಮನೆಯವ್ರಿಗೆಲ್ಲ ಸೇರೆ ಮಾಡ್ತಾ ಇರೋದು. ರುಚಿಗೆ ಅಂದರೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ಸ್ವಲ್ಪ ಹಾಲನ್ನು ಚೆನ್ನಾಗಿ ಕಾಯಿಸಿ ಆರಿಸಿ ಇಟ್ಟಿದ್ದೆ, ಅದನ್ನು ಹಾಕಿ ಬಾಳೆಹಣ್ಣು ಹಾಕೊಬೋದು. ಇದಕ್ಕೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಬಾಳೆಹಣ್ಣು ಸ್ಕಿಪ್ ಮಾಡಿದ್ದೀನಿ, ಅದನ್ನು ಹಾಕಿ ಇನ್ನು ಮಧ್ಯಾಹ್ನಕ್ಕೆ ಸ್ಕೂಲಲ್ಲಿ ಜ್ಯೂಸ್ ಕುಡಿಯೋ ತನಕ ಚೆನ್ನಾಗಿರುತ್ತೆ, ಹೆಂಗಿರುತ್ತೆ ಅನ್ನೋದು ಬೇಡ. 3 ಮಂಜುಗಡ್ಡೆ ಅಥವಾ ಐಸ್ ಕ್ಯೂಬ್ ಏನು ಬರುತ್ತಲ್ಲ ಅದನ್ನು ಹಾಕಿಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿ ಟೈಟಾಗಿರೋ ಬಾಟಲಲ್ಲಿ ಹಾಕಿಕೊಟ್ರೆ ಅವರು ಕುಡಿಯೋಷ್ಟರೊಳಗೆ 1-2 ಅವರ್ಸ್ ತನಕ ಆರಾಮಾಗಿ ಚೆನ್ನಾಗಿರುತ್ತೆ. ಇನ್ನು ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಎಂಡ್ ಆಗೋಷ್ಟರೊಳಗೆ ನನಗೆ 3 ಡೇಸ್ ಆಯಿತು ಅಂತ ಅಂದ್ಕೊಳ್ತೀನಿ. 2 ಡೇಸ್ ಆಯಿತು. ಯಾಕೆ ಅಂತಂದರೆ ವ್ಲಾಗ್ಸ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಸ್ಕೂಲ್ ಮ್ಯಾನೇಜ್ ಮಾಡೋದಕ್ಕೆ. ಸ್ಕೂಲಿಗೆ ಪ್ರೀತಮ್ ಹೊರಟ್ರೆ ನನಗೆ 2-3 ಅವರ್ಸ್ ಬರೀ ಹೊರಗಡೆನೇ ಇರಬೇಕಾಗತ್ತೆ. ಅಲ್ಲಿಂದ ಬಂದು ಮತ್ತೆ ಅದನ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿ ವ್ಲಾಗ್ಸ್ ಡಿಲೇ ಆಗ್ತಾ ಇದೆ ಅಷ್ಟೇ. ಇದನ್ನು ಚಪಾತಿ ಥರ ಮಾಡಿ ಹಂಗೆ ಅಂತ ಎತ್ತಿಟ್ಟಿದ್ದೆನಲ್ಲ ಆಲೂಗೆಡ್ಡೆ ಪಲ್ಯ ಮಾಡಿ ಸ್ಟಫ್ ಮಾಡಿದ್ದೀನಿ. ಸ್ನಾನ ಮಾಡ್ತೀಯಾ? ಓಕೆ. ಆ ಸ್ಟಫನ್ನು ಚಪಾತಿ ಮೇಲೆ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ರೋಲ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಕಾಯಿನ್ ಪರೋಟ ಥರ ಆಗುತ್ತೆ. ಅದನ್ನು ನಾವು ತವ ಮೇಲೆ 2 ಕಡೆ ಫ್ರೈ ಮಾಡಿ ಕೊಟ್ಟರೆ ಅವ್ನ ಪಲ್ಯನೂ ತಿನ್ನಂಗಾಗತ್ತೆ, ಚಪಾತಿನೂ ತಿನ್ನಂಗಾಗತ್ತೆ. ಮತ್ತು ಗ್ರೇವಿ ಆ ಥರ ಎಲ್ಲ ಕೊಟ್ಟರೆ ಅವ್ನಿಗಲ್ಲಿ ಎಜ್ಕೊಂಡು ತಿನ್ನೋಕೆ ಬರಲ್ಲ. ಎಷ್ಟು ಒಂದು ಸರಿ ಏನೋ ಚಪಾತಿ ಒಂದು ಪಲ್ಯ ಕೊಟ್ಟಿದೆ, ಅವ್ನಿಗೆ ತಿನ್ನೋಕೆ ಬಂದಿರಲಿಲ್ಲ. ಪಲ್ಯ ಎಲ್ಲ ಬಿಟ್ಬಿಟ್ಟು ಬರೀ ಚಪಾತಿ ತಿನ್ಕೊಂಡು ಬಂದಿದ್ದ. ಸರಿ, ಅವತ್ತಿಂದ ನಾನು ಈ ಥರ ದೋಸೆ, ಚಪಾತಿ ಆ ಥರ ಮಾಡಿದಾಗ 2 ಟಿಫನ್ ಬಾಕ್ಸ್ ಮಾಡ್ತೀನಿ. ಕೆಲವೊಂದನ್ನು ಪ್ರೀತಮ್ಗೆ ಸ್ಕೂಲಲ್ಲಿ ತಿನ್ನೋಕೆ ಕಷ್ಟ ಆಗುತ್ತೆ ಅನ್ನೋದನ್ನೇ ಸ್ವಲ್ಪ ದೊಡ್ಡವನಾದ್ಮೇಲೆ ಅವ್ನಿಗೂ ಕೂಡ ಸೇಮ್ ಬಾಕ್ಸ್ ಮಾಡಿಕೊಡ್ಬೋದು. ಇನ್ನು ಪ್ರಗತಿಗೆ ಇದನ್ನೇ ಮಾಡಿಕೊಟ್ರು ಅವ್ರು ತುಂಬ ಇಷ್ಟ. ಪ್ರೀತಮ್ಗೆ ಏನು ಮಾಡ್ತಿರೋ ಅದನ್ನೇ ನನಗೂ ಮಾಡಿ ಸಖತ್ತಾಗಿರುತ್ತೆ ಅಂತ. ಇಲ್ಲ ನೀನು ದೊಡ್ಡವಳಾಗಿದೆಯಾ ಅಂತ ಹೇಳ್ಬಿಟ್ಟು ಪ್ರಗತಿಗೆ ಸಪ್ರೇಟಾಗಿ ಮಾಡಿಕೊಡ್ತೀನಿ. ಇಲ್ಲಿ ಕಾಯಿನ್ ಪರೋಟ ರೆಡಿ ಆಯಿತು, ಅದ್ರ ಜೊತೆಗೆ 2 ಬಾಳೆಹಣ್ಣು. ಇಷ್ಟೇ ಅವನಿಗೆ ಸಿಂಪಲ್ ಆಗಿ ರೆಡಿ ಮಾಡಿಕೊಟ್ಟೆ. ಬಾಯ್ ಬಾಯ್, ಸಿ ಯು. ಮಮ್ಮಿ ಬ್ಯಾಗ್ ಫುಲ್ ಮಣ್ಣು. ಹಾ, ಮಣ್ಣು ಬ್ಯಾಗ್ ರೆಡಿ ಇರ್ತೈತಲ್ಲ, ಬ್ಯಾಗ್ ಒಳಗಡೆ ಇಡ್ಬೇಕಂತ. ಚಳಿ ಆಗತ್ ಮಗ್ನೆ, ಅದು ಹಾಕೊಂಡು ಹೋಗು ಎಲ್ಲ. ಫಸ್ಟ್ ಸ್ವೆಟರ್, ಆಮೇಲೆ ಅದು. ಸರಿ ಹಾಕೋ. ಸುಮ್ಮನೆ ಬಿಟ್ಟು ಹಾಕೊಳ್ಳಿ ಬಿಡು ಫಸ್ಟ್. ಓಕೆ ಓಕೆ.
ಇದೇ ಕಮ್ಮಿ ಇಲ್ಲ ಪ್ರೀತಿ ನೀನು ಇದು ಮಾತ್ರ ಎಲ್ಲ ಬಿಡು ಮತ್ತೆ ಕತ್ಲೆ ಕಾಣಿಸ್ತಾಗೆ ಅಲ್ಲ ಎಲ್ಲೂ ತೆಗೆದ್ಬಿಟ್ಟ ಈಗ ಮತ್ತೆ ಪ್ರೀತಮ್ ಏಯ್ ಪ್ರೀತಮ್ ಪಿಪಿ ಹೋಗ್ತಾ ಇರೋದು ನೋಡು ಕೆಲವೊಂದ್ಸರಿ ಏನಾಗುತ್ತೆ ಅಂತ ಅಂದಾಗ ನಮ್ಮ ಮನೆಯವ್ರಿಗೆ ಸಡನ್ನಾಗಿ ಕೆಲಸ ಏನಾದರೂ ಬಂದರೆ ಅವರು ಹೊರಟೋಗ್ಬಿಡ್ತಾರೆ, ಅವರೇ ಪ್ರೀತಮ್ನ ಪಿಕಪ್ಪು ಡ್ರಾಪ್ ಮಾಡೋದು. ಆ ಟೈಮಲ್ಲಿ ಏನಂತ ಅಂದರೆ ನನಗೆ ಹೇಳ್ತಾರೆ ನೀನು ಹೋಗು ಅಂತ. ಸಡನ್ನಾಗಿ ಹೇಳಿದ ತಕ್ಷಣ ನನಗೆ ಅಂದ್ಕೊಂಡಿದ್ದ ಕೆಲಸ ಮಾಡಿದ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಆಮೇಲೆ ಪಟ್ ಅಂತ ರೆಡಿಯಾಗಿ ಹೋಗಿ ಪ್ರೀತಮ್ನ ಕಟ್ಕೊಂಡು ಬರೋಷ್ಟ್ರಲ್ಲಿ ನನಗೆ ಮಧ್ಯಾಹ್ನ 1:15 ಆಗೋಗುತ್ತೆ. ಅಲ್ಲಿಂದ ಏನು ಮಾಡಬೇಕಂತಲೇ ಗೊತ್ತಾಗೋದಿಲ್ಲ. ಸೊ ಆ ದಿನದ ವ್ಲಾಗ್ ಹಾಗೆ ಸ್ಟಾಪ್ ಆಗಿಬಿಡುತ್ತೆ. ಇನ್ನು ಪ್ರೀತಮ್ಗೆ ಹಾಲು ಕಾಯಿಸ್ಕೊಟ್ಟೆ ನಮ್ಮ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಫಿಗೆ ಇಟ್ಟಿದ್ದೀನಿ. ಇವತ್ತು ಸಂಜೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಿಂಗಾಗುತ್ತೆ ಈ ಥರ ಒಂದು ಟೈಮಲ್ಲಿ ನನಗೆ ವ್ಲಾಗ್ಗಳು ಮಿಸ್ ಆಗಿಬಿಡುತ್ತೆ. ಅಂದ್ಕೊಂಡಂಗೆ ಮಾಡೋಕ್ಕಾಗಲ್ಲ. ಏನೋ ಅಂದ್ಕೊಂಡಿರ್ತೀನಿ ನಾನು ಅಂದ್ಕೊಂಡಂಗೆ ಆದ್ರೇ ಅದು ವ್ಲಾಗ್ ಇಲ್ಲ, ಹೆಂಗಾದರೂ ಸರಿ ಏನೋ ಮಾಡಿಬಿಟ್ಟು ಹಾಕ್ಬಿಡೋಣ ಅನ್ನೋ ಥರ ನನಗೆ ವ್ಲಾಗ್ ಬರೋದಿಲ್ಲ. ಇನ್ನು ನನ್ನ ಒಂದು ವ್ಲಾಗ್ ರೆಡಿ ಆದರೆ ನನಗೆ ಮಧ್ಯಾಹ್ನ 1 ಗಂಟೆ ಕೂತ್ಕೊಂಡ್ರೆ ನನಗೆ 1 ಗಂಟೆ 11 ಗಂಟೆ ಕೂತ್ಕೊಂಡ್ರೆ 1 ಗಂಟೆ ತನಕ ಎಡಿಟಿಂಗ್ ಟೈಮೇ ತೊಗೊಳುತ್ತೆ. ತುಂಬ ಎಡಿಟಿಂಗ್ ಮಾಡ್ತೀನಿ ಹಿಂಗೆ ಅಂತ ಗೊತ್ತಿಲ್ಲ. ಒಂದು ಒಳ್ಳೆ ವಿಡಿಯೋಗಳು ತುಂಬ ಚೆನ್ನಾಗಿ ಬರಲಿ, ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರಲಿ ಅಂತ ಹೇಳಿ ಈ ಥರ ಎಡಿಟ್ ಮಾಡೋಕ್ಕೆ ಹೋದಾಗ ಸುಮಾರು ಟೈಮ್ ತೊಗೊಂಡ್ಬಿಡುತ್ತೆ. ಹಾಗಾಗಿ ಡಿಲೇ ಆಗ್ತಾ ಇದೆ. ವ್ಲಾಗ್ ಅಂತ ಫೇಸ್ ಟು ಫೇಸ್ ಮಾತಾಡಿಕೊಂಡು ಕ್ಯಾಮ್ರಾದಲ್ಲಿ ಮಾತಾಡ್ಕೊಂಡು ಮಾಡಿದ್ರೆ ಅದು ಎಡಿಟಿಂಗ್ ತುಂಬ ಕಡಿಮೆ ಟೈಮು. ಸೊ ಈಸಿಯಾಗಿ ನಾನು ರೆಗ್ಯುಲರಾಗಿ ವ್ಲಾಗ್ ಹಾಕ್ಬೋದು. ಈ ಥರ ವ್ಲಾಗ್ಸ್ಗಳಿಗೆ ನಾನು ರೆಗ್ಯುಲರ್ ವ್ಲಾಗ್ ಹಾಕೋದು ತುಂಬ ಕಷ್ಟ. ಸುಮಾರು ಜನ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಹೇಳಿದೆ. ಇನ್ನು ಪ್ರೀತಮ್ಗೆ ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಾಗಿತ್ತು. ಸರಿ ಅದು ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಬಂದೆ. ಯಾಕೆಂತಂದರೆ ಇದು ಒಂದಿದ್ರೆ ತುಂಬ ಐಟಮ್ಗಳು ಮಾಡೋದಕ್ಕೆ ಬೆಳಗ್ಗೆ ಡೈಲಿ ಶುಂಠಿ ಬೆಳ್ಳುಳ್ಳಿನ ಫ್ರೆಶ್ಶಾಗಿ ಕ್ಲೀನ್ ಮಾಡಿ ಜಜ್ಜಿ ಹಾಕೋದು, ಅದಕ್ಕೆ ಸುಮಾರು ಟೈಮ್ ಹೊರಟೋಗ್ತಾ ಇತ್ತು. ಹಾಗಾಗಿ ನಾನು ಇವತ್ತು ಜಾಸ್ತಿ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಅವರು ಸ್ವಲ್ಪ ಫ್ರೀ ಇದ್ದರು, ಹೆಲ್ಪ್ ಮಾಡ್ತಾರೆ ಫ್ರೀ ಇದ್ದಾಗ, ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕೆಲವೊಂದಷ್ಟು ಪ್ರೀ ಪ್ರಿಪ್ರೇಷನ್ ಅಂತ ಮಾಡ್ಕೊಂಡ್ಬಿಟ್ರೆ ಹೋಮ್ ಮೇಕಿಂಗ್ ಅನ್ನೋದು ತುಂಬ ಈಸಿ ಆಗಿಬಿಡುತ್ತೆ. ಅದು ಮಕ್ಕಳು ಕೆಲಸ ಎಲ್ಲನೂ ನಿಭಾಯಿಸ್ತೀನಿ ಅಂದಾಗ ದಯವಿಟ್ಟು ಪ್ರಿಪ್ರೇಷನ್ ಅಂತ ಏನಾದರೂ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರಿ, ನಿಮ್ಮ ಕೆಲಸ ಈಸಿ ಆಗುತ್ತೆ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಡುಗೆಗೆ ಏನು ಎಣ್ಣೆ ಬಡಿಸ್ತೀನೋ ಅದನ್ನು 1 ಸ್ಪೂನಷ್ಟು ಎಣ್ಣೆ, ರುಬ್ಬೋದಕ್ಕೆ 1 ಡ್ರಾಪ್ ನೀರು ಹಾಕೋಬೇಡಿ. ನೀರು ಹಾಕಿದ್ರೆ ಬೇಗ ಕೆಟ್ಟೋಗುತ್ತೆ. ಈ ಥರ ಗಟ್ಟಿಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಬೇಕು ಅಂತಂದರೆ ಸ್ವಲ್ಪ ಅರಿಶಿನ ಹಾಕೋಬೋದು. ಉಪ್ಪು ಹಾಕೋದೇ ಒಂದು ಪ್ರಿಸರ್ವೇಟಿವ್ಸ್ ಥರ. ಉಪ್ಪು ಬಂದ್ಬಿಟ್ಟು ಪ್ರಿಸರ್ವ್ ಮಾಡುತ್ತೆ, ಕೆಡೋದಿಲ್ಲ. ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ, ತಿಂಗಳಿಗೆ ಆಗೋಷ್ಟು ಮಾಡ್ತೀನಿ ಅಂತ ಅಂದರೆ ಐಸ್ ಕ್ಯೂಬ್ ಟ್ರೇ ಬರುತ್ತಲ್ಲ ಸಿಲಿಕಾನ್ದು, ಅದರಲ್ಲಿ ಹಾಕಿಟ್ಬಿಟ್ಟು ಫ್ರೀಸ್ ಮಾಡಿ ಐಸ್ ಕ್ಯೂಬ್ ರೆಡಿ ಆಗುತ್ತೆ ಶುಂಠಿ ಬೆಳ್ಳುಳ್ಳಿದು. ಅದನ್ನು ಕೂಡ ನೀವು ಒಂದು ಜಿಪ್ ಲಾಕ್ ಪೌಚಲ್ಲಿ ಇಟ್ಕೋಬೋದು. ಇದೇ ಥರ ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೋಬೋದು, ಹಸಿಮೆಣ್ಸಿಕಾಯಿನ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೋದು. ಸೊ ಇದೆಲ್ಲ ಫ್ರೀಸರ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರಗತಿಗೆ ಇದ್ಕಿದ ಅವರೆಕಾಳಿದ್ದು, ಅದಕ್ಕೆ ಉಪ್ಪಿಟ್ಟು ಮಾಡಿದೆ. ಪ್ರೀತಮ್ಗೆ ಕಳಿಸಲ್ಲ, ಇವತ್ತು ಶನಿವಾರ, ಪ್ರೀತಮ್ ಏನು ಸ್ಕೂಲ್ಗೆ ಹೋಗೋದಿಲ್ಲ. ಜ್ಯೂಸ್ಗೆ ಅಂದ್ಬಿಟ್ಟು ಡೇಟ್ಸ್ ಏನೂ ನೆನೆಸಿರಲಿಲ್ಲ. ನಿಂಬೆಹಣ್ಣಿತ್ತು, ಸರಿ ನಿಂಬೆಹಣ್ಣು ಹಾಕಿಬಿಟ್ಟೆ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೂ ಕೂಡ ಅಷ್ಟೇ ಐಸ್ ಕ್ಯೂಬ್ ಹಾಕಿಕೊಟ್ಬಿಟ್ರೆ ನಿಂಬೆಹಣ್ಣು ಕಹಿ ಎಲ್ಲ ಬರೋದಿಲ್ಲ. ಅವ್ರೇನು ಜ್ಯೂಸ್ಗೂ ಅಷ್ಟೇ ಒಂದು 4 ಐಸ್ ಕ್ಯೂಬ್ ಹಾಕಿ ನೀವು ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಟ್ರೆ ಅವ್ರು ಕುಡಿಯೋ ತನಕ ಕೂಲಾಗೂ ಇರುತ್ತೆ ಮತ್ತು ಏನು ಕೆಡೋದಿಲ್ಲ ಜ್ಯೂಸು. ಈ ಥರ ಏನೋ ಒಂದಿಷ್ಟು ಮಾಡಿಕೊಟ್ರೆ ಆರಾಮಾಗೇ ಇರುತ್ತೆ, ಜ್ಯೂಸ್ ಏನು ಹಾಳಾಗೋದಿಲ್ಲ. ಇನ್ನು ಪ್ರಗತಿನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಬೆಳಗ್ಗೆ 4 ಗಂಟೆಗೆ ಎದ್ದ ತಕ್ಷಣ ನೀವು ನನ್ನ ಸುಮಾರು ವಿಡಿಯೋಸ್ ನೋಡಿರ್ತೀರ. ತುಂಬ ಸ್ಲೋಗಿ ಹೋಗ್ತಾ ಇರುತ್ತೆ. ಫಸ್ಟು ನಾನೇ ಅಂದ್ಕೊಳ್ತಾ ಇದ್ದೀನಿ ಏನು ಈ ಥರ ಹಿಂಗೆ ಸ್ಲೋಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. 4 ಗಂಟೆಗೆ ಎದ್ದು ಒಂದು 10 ನಿಮಿಷ ನನ್ನ ಮುಖ ತೊಳೆದು ದೇವ್ರ ಫೋಟೋ ನೋಡಿ ಆ ಕಡೆ ಈ ಕಡೆ ನೀರು ಕುಡಿಯೋಷ್ಟರೊಳಗೆ ಅಷ್ಟಾಗುತ್ತೆ. ಅದಾದ ತಕ್ಷಣ ನನ್ನ ಬಾಡಿ ಸ್ಪೀಡಾಗಿ ವರ್ಕ್ ಆಗೋದೇ ಇಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಹಾಗೆ ಅನಿಸುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಯಾರು ಫುಲ್ ಆ್ಯಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ. ಬಟ್ ಆದರೆ ಅನಿವಾರ್ಯ ನನಗೆ ಬೇರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಟೈಮ್ ಸಾಲೋದೇ ಇಲ್ಲ. ನನ್ನ ಮಗಳು ಪ್ರತಿದಿನ ಬಸ್ ಮಿಸ್ ಆಗಿಬಿಡುತ್ತೆ ಎಷ್ಟು ಬೇಗ ಇದ್ರೂ. ಸೊ ಹಂಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಸ್ಲೋ, ಹಾಫ್ ಆನ್ ಅವರ್ ಸ್ಲೋ ಇರುತ್ತೆ ಬಾಡಿ. ಅದಾದಮೇಲೆ ಅದು ಒಂದು ರಿದಮ್ ಹಿಡಿಯುತ್ತೆ, ಸ್ಪೀಡಾಗಿ ಕೆಲಸ ಮಾಡ್ಕೊಳ್ತೀನಿ. ಅದಕ್ಕೂ ಬೆಟರ್ ಏನಂತಂದರೆ ನಿಮಗೇನಾದರೂ ಸಮಯ ಸಿಕ್ಕಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ವಾಕ್ ಮಾಡಿ ಬನ್ನಿ. ನೋಡಿ ಅವಾಗ ದಿನ ಎಷ್ಟು ಫ್ರೆಶ್ ಆಗಿರುತ್ತೆ, ನಿಮಗೆ ಎನರ್ಜಿ ಎಷ್ಟಿರುತ್ತೆ. ಈವ್ನಿಂಗ್ ತನಕ ನೀವು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಇನ್ನು ಪ್ರಗತಿನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದಮೇಲೆ ನಾನು, ನನ್ನ ಹಸ್ಬೆಂಡ್, ಪ್ರೀತಮ್ ಎಲ್ಲರೂ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ ಅಂತ ನಿಮ್ಗೆ ಹೇಳಿದೆ, ಒಂದು ಲೇಕ್ ಇದೆ, ಅದ್ರ ಸುತ್ತ ಹಿಂಗೆ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ಜಾಗ
ತುಂಬ ಚೆನ್ನಾಗಿದೆ. ಈಗಂತೂ ಮಳೆ ಬರ್ತಾ ಇರೋದಕ್ಕಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಬೆಳಗ್ಗೆ ಸ್ವಲ್ಪ ಸೊಳ್ಳೆ ಕಾಟ ಬಿಟ್ಟರೆ ಇನ್ನೇನು ಇಲ್ಲ. ಅವರು ಇದನ್ನು ಒಂದು 3 ರೌಂಡ್ ರನ್ ಮಾಡೋಷ್ಟರಲ್ಲಿ ನಾನು ನನ್ನ ಮಗ 1 ರೌಂಡ್ ವಾಕ್ ಮಾಡ್ಕೊಂಡು ಬಂದಿರ್ತೀವಿ. ನನಗೆ ವಾಕ್ ಮಾಡೋದಕ್ಕಿಂತ ಅಲ್ಲಿರೋ ಸೌಂದರ್ಯ ನೇಚರ್ ನೋಡೋದ್ರೊಳಗೆ ದಿನ ಹೊಟ್ಟೋಗಿರುತ್ತೆ. ಹೋಗೋದು, ಅಲ್ಲಿರೋ ಹೂವು ನೋಡೋದು, ಅದರೊಳಗೆ ಡಕ್ಕೆಲ್ಲ ಇದ್ದಾವೆ, ಬಾತುಕೋಳಿ ಅದೆಲ್ಲ ಓಡಾಡ್ತಾ ಇರ್ತಾವೆ, ಅವು ನೋಡೋದು, ಇದ್ರೊಳಗೆ 1 ರೌಂಡ್ ನಿಧಾನಕ್ಕೆ ಹಾಕಿರ್ತೀನಿ. ಇನ್ನು ಈ ಜಾಗ ತುಂಬ ಚೆನ್ನಾಗಿದೆ. ಇವತ್ತಿನ ದಿನ ನನಗೆ ತುಂಬ ಎನರ್ಜಿ ಆಗಿರುತ್ತೆ. ಫುಲ್ ಡೇ ಒಳ್ಳೆ ಕೆಲಸನೂ ಮಾಡ್ತೀನಿ. ಹೆಂಗೆ ಓಕೆ ಮಮ್ಮಿ ಇಲ್ಲಿ ಪ್ರೀತು ಐ ಲವ್ ಯು. ಮಮ್ಮಿ ಚಾಯ್ ತಕ. ಇನ್ನು ಇವತ್ತು ಶನಿವಾರ ಪ್ರೀತಮ್ ಮನೇಲೇ ಇರ್ತಾನೆ. ಅವ್ನ ಮನೇಲೇ ಇದ್ರೆ ಒಂಥರ ಖುಷಿ, ಕಾಟನೂ ಕೂಡ ಖುಷಿನೂ ಕೂಡ. ದಿನ ಹೋಗೋದು ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಡೈಲಿ ಇಷ್ಟೊತ್ತಿಗೆ ಸ್ಕೂಲಿಗೆ ಹೋಗ್ಬಿಡ್ತಾ ಇದೆ. ಸಾಟರ್ಡೆ ಅವನಿಗೆ ಸ್ಕೂಲ್ ಇಲ್ಲ, ಹಾಗಾಗಿ ಮನೇಲಿ ಇರ್ತಾನೆ. ಇನ್ನು ಅಲ್ಲಿಂದ ಬರಬೇಕಾದ್ರೆ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ. ಅಲ್ಲಿ ನಿಂತ್ಕೊಂಡು ಒಬ್ರು 3 ಅಂಕಲ್ ನಿಂತಿದ್ರು. ಅವ್ರು ಹೆಂಗೆ ನಗ್ತಾ ಇದ್ದಾರೋ ಅದೇ ಥರ ಇಮಿಟೇಟ್ ಮಾಡ್ತಾ ಇದ್ದ. ಆ ಥರ ಮಾಡೋದು, ಮತ್ತು ಗ್ಲಾಸ್ನಲ್ಲಿ ಹೆಂಗೆ ಹಾಕೊಂಡು ಅವ್ರನ್ನೇ ನೋಡೋದು. ಪ್ರೀತಿ ಈ ಕಡೆ ನೋಡೋ ಅಂದರೆ ನೋಡೋದಿಲ್ಲ. ಒಂಥರ ಫನ್ ಆಗಿರುತ್ತೆ ಅವನಿದ್ರೆ ಮನೇಲಿ. ಇನ್ನು ಇವತ್ತು ಶನಿವಾರ, ನಮ್ಮನೆ ವಾರ ಆದ್ರಿಂದ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೋಮ್ ಮೇಕಿಂಗ್ ಅಂತಂದರೆ ಯಾಕೆ ಇಷ್ಟ ಆಯಿತು ನನಗೆ, ನಾನು ಯಾಕೆ ಇಷ್ಟಪಟ್ಟು ಈ ಕೆಲಸಗಳನ್ನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ತೀನಿ. ಯಾಕೆ ಸುಮಾರು ಜನ ಕಮೆಂಟ್ಸ್ ಮಾಡ್ತೀರಾ, ರಿಪೀಟೆಡ್ ಕೆಲಸ ಮಾಡಿ ನನಗೂ ಸಾಕಾಗೋಗುತ್ತಕ್ಕ, ನಿಮಗೆ ಬೇಜಾರಾಗಲ್ವಾ, ಕೋಪ ಬರಲ್ವಾ, ಮಕ್ಕಳು ನೋಡಿಯಲ್ವಾ, ಹೀಗೆ ಸುಮಾರು ಜನ ಕೇಳ್ತಾ ಇದ್ರಿ. ನನಗೂ ಕೋಪ ಬರುತ್ತೆ, ಬೇಜಾರಾಗ್ತಾ ಇತ್ತು. ಇದೇನಾ ಲೈಫ್ ಅಂತ ಒಂದಿನ ಅನಿಸಿದ್ದು ಉಂಟು. ಬಟ್ ಅದನ್ನು ನಾನು ಹೆಂಗೆ ಎಂಜಾಯ್ ಆಗಿ ತೊಗೊಂಡೆ, ಇದು ಯಾಕೆ ಇಂಪಾರ್ಟೆಂಟ್ ಅಂತ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ನಾನು ಮನೆ ಕೆಲಸ ಏನೇ ಮಾಡ್ತಾಯಿದ್ರು ಪ್ರೀತಮ್ ಅದನ್ನು ನೋಡಿದ್ರೆ ನನಗೆ ಬಂದು ಹೆಲ್ಪ್ ಮಾಡ್ತಾನೆ. ಮಕ್ಕಳನ್ನು ನಮ್ಮ ಪ್ರತಿಬಿಂಬ ಅಂತ ಯಾವಾಗಲೂ ಹೇಳ್ತೀನಿ, ನಮ್ಮನ್ನು ನೋಡೇ ಅವ್ರು ಕಲಿಯೋದು. ಸೊ ನಾನು ಸೋಫಾ ಕ್ಲೀನ್ ಮಾಡಿ ಕವರ್ ಹಾಕ್ತಾಯಿದ್ರೆ ಮಮ್ಮಿ ನಾನು ಹಾಕ್ತೀನಿ ಅಂತ ಔಟ್ಸೈಡ್ ಅವನು ಹೆಲ್ಪ್ ಮಾಡ್ತಾನೆ. ಕಸ ಗುಡಿಸಿದ್ರೆ ನಾನು ಕಸ ಗುಡಿಸ್ತೀನಿ ಅಂತ ಹೆಲ್ಪ್ ಮಾಡ್ತಾನೆ. ಇನ್ನು ಅವನು ಇರೋ ದಿನ ಅಂತೂ ನಂಗೆ ತುಂಬ ಚೆನ್ನಾಗಿರುತ್ತೆ. ಸಂಡೇ ಸ್ವಲ್ಪ ರಗಡಾಗಿರುತ್ತೆ, ಯಾಕೆಂದರೆ ಇಬ್ಬರು ಸೇರಿಕೊಂಡ್ರೆ ಸ್ವಲ್ಪ ಗಲಾಟೆ ಮಾಡ್ತಾ ಇರ್ತಾರೆ. ಒಬ್ಬನೇ ಇದ್ದರೆ ಗಲಾಟೆ ಮಾಡೋದಿಲ್ಲ, ಅವನು ಪಾಡಿಗೆ ಅವನು ಇರ್ತಾನೆ. ಇನ್ನು ಕೆಲಸ ಎಲ್ಲ ಶುರು ಮಾಡಿಕೊಂಡೆ. ಇನ್ನು ಪ್ರೀತಮ್ನ ಸ್ಕೂಲಿಗೆ ಅಡ್ಮಿಷನ್ ಮಾಡೋದಕ್ಕೆ ಹೋದಾಗ ಟೀಚರ್ಸಲ್ಲಿ ಒಂದು ಪೇರೆಂಟ್ಸ್ಗೆ ಇಂಟರ್ವ್ಯೂ ಅಂತ ಮಾಡಿರ್ತಾರೆ. ಆವಾಗ ನನಗೆ ಎಜುಕೇಷನ್ ಕೇಳಿದ್ರು, ನಮ್ಮ ಮನೆಯವ್ರ ಜಾಬ್ ಎಲ್ಲ ಕೇಳಿದ್ರು, ನೀವೇನು ಮಾಡ್ತೀರಾ ಅಂತ ಹೇಳಿದ್ರು. ನಾನು ಪಟ್ಟಂತ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗಲಿಲ್ಲ. ನಾನು ಹೌಸ್ ವೈಫ್ ಅಂತ ಹೇಳಿ ಅಲ್ಲಿಂದ ಹೊರಗೆ ಬಂದ ತಕ್ಷಣ ನಾನು ದುಡಿತಾ ಇದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಆದರೆ ನನಗೆ ಹೌಸ್ ವೈಫ್ ಅಂತ ಹೇಳಬೇಕು ಅಂತ ಅನ್ನಿಸ್ತು. ನಾನು ಅದೊಂಥರ ಹೆಂಗೆ ಅನಿಸ್ತು ಅಂದರೆ, ಹೌಸ್ ವೈಫ್ ಏನು ಕೆಲ್ಸಕ್ಕೆ ಬರ್ದಲ್ಲೇ ಇರೋರು, ಏನು ಜಾಬ್ ಮಾಡ್ತಾ ಇಲ್ಲ ಇವರು, ಅದಕ್ಕೊಂದು ಐಡೆಂಟಿಟಿ ಇಲ್ಲ, ಆ ಥರ ನನಗೆ ಫೀಲ್ ಆಯಿತು. ಸೊ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಸರಿ ಪೋಸ್ಟ್ ಆಫೀಸಲ್ಲಿ ಏನೋ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಅವತ್ತು ನನ್ನ ಮನಸ್ಸಲ್ಲಿ ಬಾಯಲ್ಲಿ ಬರ್ತಾ ಇದೆ, ಇಲ್ಲ ನೀನು ಏನೋ ಒಂದು ಕಂಟೆಂಟ್ ಕ್ರಿಯೇಟರೋ ಯೂಟ್ಯೂಬರ್ ಏನೋ ಹೇಳು, ನೀನು ಜಾಬ್ ಮಾಡ್ತಾ ಇದೆಯಾ ಅನ್ನೋ ಥರ ಹೇಳು ಅಂತ. ಆಮೇಲೆ ಪಟ್ಟಂತ ಬಾಯಲ್ಲಿ ಬಂದಿದ್ದ ಪದನೇ ನಾನು ಹೌಸ್ ವೈಫ್. ಇಷ್ಟೇ, ನನಗೆ ಹೇಳ್ಕೊಡೋಕ್ಕೆ ಆಗಲಿಲ್ಲ ನೀನೇನೋ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಹೌಸ್ ವೈಫ್ ಅಂದ್ರೂ ಕೂಡ ನಾನೇನು ದುಡಿತಾ ಇಲ್ಲ, ನಾನು ಸುಮ್ಮನೆ ಮನೇಲಿರೋಳು ಅನ್ನೋ ಫೀಲ್ ಬಂದುಬಿಡುತ್ತೆ. ಇವತ್ತು ನಾನು ಯೂಟ್ಯೂಬರಾಗಿ ಅರ್ನ್ ಮಾಡ್ತಾ ಇದ್ರು ಹೊರಗಡೆ ಜಾಬ್ ಮಾಡೋ ಹೆಣ್ಮಕ್ಳು ನೋಡಿದಾಗ ನಾನು ಮನೇಲಿ ಇರ್ತೀನಿ ಆ ಥರ ಫೀಲ್ ಬರುತ್ತೆ ಒಂದೊಂದ್ಸರಿ. ಬಟ್ ಅದಕ್ಕೂ ಮೀರಿದ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ನನಗೆ ಖುಷಿ ಇದೆ. ಹಂಗಂತ ಅವ್ರಿಗೇನೋ ಇದು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ಅವ್ರದ್ದು ಒಂದು ಕೈ ಮೇಲೇನೆ ಅಂತ ಹೇಳ್ಬೋದು. ಹಂಗಂತ ಹೌಸ್ ವೈಫ್ ಅನ್ನೋದೇನು ಕಡಿಮೆ ಕೆಲಸ ಅಂತ ಅಲ್ಲ, ಖುಷಿ ಪಡಿ. ಯಾಕೆಂತಂದರೆ ಯಾರು ಬೆಟರಾಗಿ ಹೋಮ್ ಮೇಕಿಂಗ್ ಮಾಡ್ತಾರೆ, ಹೋಮ್ ಮೇಕರ್ ಆಗಿರ್ತಾರೆ, ಅವ್ರ ಮನೆ ತುಂಬ ಚೆನ್ನಾಗಿರುತ್ತೆ. ಆ ಮನೇಲಿರುವಂಥ ಎಲ್ಲರ ಫ್ಯೂಚರ್ಸ್ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಯಾಕೆ ಅಂತಂದರೆ ಮನೆಯೇ ಮೊದಲ ಪಾಠಶಾಲೆ, ಅಲ್ಲಿಂದಾನೇ ಬರೋದು ಎಲ್ಲರಿಗೂ ಕೂಡ. ನಿಮ್ಮ ಹಸ್ಬೆಂಡು ಬೆಟರಾಗಿ ಕೆಲಸ ಮಾಡಬೇಕು ಅಂತಂದ್ರೂ ಇಲ್ಲೇ ತಾನೇ ಎಲ್ಲ ಚೆನ್ನಾಗಿರಬೇಕು. ನಾವೆಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಹ್ಯಾಂಡಲ್ ಮಾಡಿಕೊಂಡು ಪ್ಲಾನ್ ಎಲ್ಲ ಇರುತ್ತೆ, ಅಲ್ಲಿ ಕೂಡ ರಿಸಲ್ಟ್ ಹಾಗೆ ಬರುತ್ತೆ ಔಟ್ಸೈಡಿಂದ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ನಾವು ಹೌಸ್ ವೈಫ್ ಅಂತ ಅಂದ ತಕ್ಷಣ ಏನೂ ದುಡಿಯಲ್ಲ, ಇನ್ನೂ ಮಾಡಲ್ಲ, ಆ ಫೀಲೇ ಬೇಡ. ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಮೊದಲಿಗೆ ಹೌಸ್ ವೈಫ್ ಅಂತ ಅಂದ್ರೇನು ಟ್ರೆಡಿಷ್ನಲ್ ಇರೋ ಅಂಥ ಹೆಣ್ಮಕ್ಳು ಮನೆಯೊಳಗೆ ಸೆರ್ಗ ಹಾಕ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಪತಿಯೇ ಪರದೈವ ನಮ್ಮ ದೈವ ಅಂತ ಹೇಳ್ಕೊಂಡು ಹಿಂಗಿರ್ತಾ ಇದ್ದಿದ್ದು ಹೆಣ್ಮಕ್ಳು ಅಂತಾನೆ ಅಲ್ವಾ ಹೇಳ್ತಾ ಇದ್ದಿದ್ದು. ಬಟ್ ಇವಾಗ ಹಾಗಿಲ್ಲ. ಅಂದರೆ
ಹೌದು ಹಾಗೇನೆ, ಬಟ್ ಸ್ವಲ್ಪ ಚೇಂಜ್ ಅಷ್ಟೇ. ಕೆಲ್ಸಕ್ಕೆ ಬಾರ್ದಲ್ಲೇ ಇರೋಳು ಅನ್ನೋ ಮೀನಿಂಗಲ್ಲೇ ಹೇಳ್ತಾ ಇದ್ರು. ಬಟ್ ಇವಾಗ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಹೌಸ್ ವೈಫ್ ಅನ್ನೋ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಸೊ ಅದು ಬದಲಾವಣೆ ಆಗಿದೆ. ಇನ್ನು ಮನೆ ಕೆಲಸ ಎಲ್ಲ ಮುಗೀತು. ಪ್ರೀತಮ್ಗೆ ಸ್ವಲ್ಪ ಎಣ್ಣೆ ಹಚ್ಬಿಡ್ತೀನಿ, ಯಾಕೆಂತಂದರೆ ನಾನು ಎಣ್ಣೆ ಹಚ್ಕೊಳ್ತೀನಿ. ಡ್ರೈ ಹೇರ್ಗೆ ಶಾಂಪು ಹಾಕೋದು ಒಳ್ಳೇದಲ್ಲ, ಹಾಗಾಗಿ ಸ್ವಲ್ಪ ಆಯಿಲ್ ಒಂದು 10 ಮಿನಿಟ್ಸ್ ಮುಂಚೆ ಆದರೂ ಸರಿ, ಹಾಫ್ ಆನ್ ಅವರ್ ಮುಂಚೆ ಹಾಕಬೇಕಿತ್ತು, ನಾನು ಮರ್ತುಬಿಟ್ಟೆ. ಆಮೇಲೆ ಅಪ್ಲೈ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಹಾಗೆ ಇದ್ಬಿಟ್ಟು ಹೇರ್ ವಾಶ್ ಮಾಡೋದು. ಪ್ರೀತಮ್ಗೂ ಅಷ್ಟೇ. ಅವನಿಗೆ ಮನೇಲಿದ್ದಾಗ ತುಂಬ ಮಾತಾಡ್ತಾನೆ, ಬೇಜಾರು ಪಡ್ತಾನೆ ಇವಾಗ. ಯಾಕೆಂತಂದರೆ ಡೈಲಿ ಸ್ಕೂಲಿಗೆ ಹೋಗ್ತಾನೆ, ಫ್ರೆಂಡ್ಸ್ ಜೊತೆ ಇರ್ತಾನೆ. ಮನೇಲಿ ಸಡನ್ನಾಗಿ ಒಬ್ಬನೇ ಇರಬೇಕಂತಂದ್ರೆ ಅವನಿಗೆ ಬೇಜಾರಾಗುತ್ತೆ. ನನ್ನ ಸ್ಟೈಲ್ ಹೋಮ್ ಮೇಕಿಂಗ್ ಅಂತ ಅಂದರೆ ಬರೀ ಪಾತ್ರೆ ತೊಳಿ, ಕಸ ಗುಡಿಸಿ, ಮನೆ ಕ್ಲೀನ್ ಮಾಡು, ಡಸ್ಟಿಂಗ್ ಓಡಿ, ನಿನ್ನ ಪಾಡಿಗೆ ನೀರು, ಇದೆಲ್ಲ ಅಷ್ಟೇ ಅಲ್ಲದೆ ನನ್ನ ಕೆಲಸನ ನಾನು ಎಷ್ಟು ಯುನೀಕಾಗಿ ಮಾಡೋಕ್ಕೆ ಇಷ್ಟಪಡ್ತೀನೋ ಅದು ನನಗೆ ಅಷ್ಟು ಖುಷಿ ಕೊಡುತ್ತೆ. ಹಾಗಾಗಿ ನಾನು ಏನೇ ಕೆಲಸನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು. ಡಿಫ್ರೆಂಟ್ ಅಂತಂದರೆ ಏನು ಉಲ್ಟಾ ಪಲ್ಟಾ ಮಾಡ್ತೀರಾ ಅಂತ ಕೇಳೋಕ್ಕೆ ಹೋಗಬೇಡಿ, ಅಂದರೆ ಅದನ್ನೇ ಸ್ವಲ್ಪ ಯುನೀಕಾಗಿ ಮಾಡಬೇಕು ಅಂತ ಅನಿಸುತ್ತೆ. ಇವತ್ತು ವಾರ ಸೀರೆ ಹಾಕೊಂಡು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ, ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೂ ನನ್ನದೊಂದು ಐಡೆಂಟಿಟಿ ಇದೆ, ನಾನು ಅದೇ ಥರ ರೆಡಿ ಆಗಬೇಕು ಅನ್ನೋದಿರ್ಬೋದು. ಅಥವಾ ನನ್ನ ಮನೆಗೆ ಅಡುಗೆ ಮಾಡ್ತೀನಿ ಅಂತ ಅಂದ್ರೂ ನನಗೆ ಫೇವ್ರೇಟ್ ಏನಿದೆ, ನನಗೇನು ಖುಷಿ ಕೊಡುತ್ತೆ ಅದನ್ನು ಮಾಡೋದಿರ್ಬೋದು. ಅಥವಾ ಮಕ್ಕಳಿಗೆ ವೆರೈಟಿ ಸ್ನ್ಯಾಕ್ಸ್ ಮಾಡಿರೋದು ನನಗೆ ಇಷ್ಟ ಆಗುತ್ತೆ, ಅದನ್ನು ಮಾಡೋದಿರ್ಬೋದು. ಅಥವಾ ಸ್ವಲ್ಪ ಸಿಂಪಲ್ಲಾಗಿ ಟೈಮ್ ತೊಗೊಂಡು ಪೂಜೆ ಮಾಡೋದಿಷ್ಟ, ಅದನ್ನಿರ್ಬೋದು. ಅದೆಲ್ಲ ನನಗೆ ತುಂಬ ಇಷ್ಟ. ಸೊ ಅದನ್ನು ನಾನು ಮಾಡ್ತಾ ಹೋಗ್ತೀನಿ. ಇನ್ನು ಸಡನ್ನಾಗಿ ಇವತ್ತು ನಮ್ಮ ಮನೆಯವ್ರು ಸರ್ಪ್ರೈಸ್ ಅನ್ನೋಂಗೆ ನನಗೆ ಇಷ್ಟ ಅಂತ ಹೇಳಿ ಹೂವು ತೊಗೊಂಡು ಬಂದು ನನಗಿಂತ ಜಾಸ್ತಿ ಅವರೇ ಖುಷಿ ಪಡ್ತಾ ಇದ್ದಾರೆ, ನಾನು ನಿನಗೆ ಹೂವು ತಂದುಕೊಟ್ಟಿದ್ದೀನಿ ಅಂತ ಹೇಳಿ. ಅದನ್ನು ನೋಡಿ ನನಗೆ ಇನ್ನೂ ಖುಷಿ ಆಯಿತು. ಅದನ್ನೇ ಹೇಳ್ತಾ ಇದ್ದೆ, ನಾನು ನಿಂಗೋಸ್ಕರ ಹೂವು ತಂದಿದ್ದೀನಲ್ವ, ನನಗೋಸ್ಕರ ಹೂವು ತಂದಿದ್ದೀನಲ್ವ ಅಂತ ಹೇಳಿ. ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ನನಗೆ ಹೂವು ನೋಡೋದ್ರಿಂದ. ನಮ್ಮನೆಯವ್ರಿಗೆ ಏನಾದರೂ ಕೇಳು ಅಂತಂದರೆ ನಾನು ಹೂವು ಕೇಳ್ತೀನಿ, ಹೂವು ತಂದುಕೊಡಿ. ಅದೊಂದು ವಾರ ಬಾಡೋದಿಲ್ಲ, ಅದನ್ನು ನೋಡ್ತಾನೆ ಖುಷಿಯಾಗಿರ್ತೀನಿ ನಾನು. ಇವತ್ತು ಶನಿವಾರ, ವಾರ ಮಾಡಬೇಕು ಅಂತ ಅಂದ್ರೂ ಅಷ್ಟೇ, ಅವತ್ತಿನ ದಿನ ಪೂರ್ತಿ ಟೈಮ್ ತೊಗೊಂಡು ನಾನು ನಿಧಾನಕ್ಕೆ ಪೂಜೆ ಮಾಡೋದು. ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಸಾಮಾನೆಲ್ಲ ತೊಳ್ಕೊಂಡು, ಹೂವು ತಂದು ಎಲ್ಲ ನೀಟಾಗಿ ಅರೇಂಜ್ ಮಾಡಿ, ರಂಗೋಲಿ ಹಾಕಿ, ಅದು ಒಂದು ಖುಷಿನೇ ಅಲ್ವಾ. ಅದು ಒಂದು ಕಲೆ ಅಂತಲೇ ಹೇಳ್ಬೋದು. ಆರ್ಟ್, ಹೋಮ್ ಮೇಕಿಂಗ್ ಅನ್ನೋದೇ ಒಂಥರ ಆರ್ಟ್. ಅದನ್ನು ಎಂಜಾಯ್ ಮಾಡಿ. ಈಗ ಆಲ್ರೆಡಿ ಡಿಸೈಡ್ ಆಗಿರುತ್ತೆ ಯಾರ್ಯಾರು ಏನೇನು ಮಾಡಬೇಕು ಅಂತ. ಬಂದಿರೋ ಕೆಲಸನ ನಿಷ್ಠೆಯಿಂದ ಕ್ರಿಯೇಟಿವ್ ಆಗಿ ಅಥವಾ ಅದನ್ನು ಒಂದು ಪಾಸಿಟಿವ್ ಆಗಿ ಮಾಡ್ಕೊಂಡು ಹೋಗಬೇಕಾಗಿರೋದು ಆ ವ್ಯಕ್ತಿ ಕರ್ತವ್ಯ. ಈಗ ನಾನೇ ಹೋಮ್ ಮೇಕರು ಆಗಿ ಒಬ್ಬರು ಡಾಕ್ಟರ್ ಆಗಬೇಕಂತ ಇದ್ದಿದ್ರೆ ಅದನ್ನು ನಿಭಾಯಿಸೋದು, ಅದು ನನ್ನ ಪಾಲಿಗೆ ಬಂದಿದ್ದು ಅಂತೇಳಿ ನಾನು ನಿಭಾಯಿಸ್ತಾ ಹೋಗ್ತೀನಿ. ಬರೀ ಹೌಸ್ ವೈಫ್ ಅನ್ನೋ ಪಾರ್ಟ್ ಅಷ್ಟೇ ಬಂದಿದ್ದೆ ನನ್ನ ಲೈಫಲ್ಲಿ ಅಂತಂದರೆ ಅದನ್ನೇ ನಾನು ಇನ್ನೂ ಚೆನ್ನಾಗಿ ನಿಭಾಯಿಸೋದಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಒಪ್ಕೊಳ್ಳಿ ಅಷ್ಟೇ, ಇನ್ನೇನೂ ಇಲ್ಲ. ಪ್ರೀತಮ್ ಜೊತೆ ಟೈಮ್ ಕಳೆಯೋದೇ ಒಂದು ಖುಷಿ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಸುಮಾರು ಜನ ನೋಡ್ತಾರೆ, ಬಟ್ ಆ ಒಂದು ಸಿಚುವೇಶನ್ ನಾನು ಫೇಸ್ ಮಾಡ್ತೀನಿ ಅಂತ ನನಗೇ ಅನಿಸಿರಲಿಲ್ಲ. ಎಲ್ಲ ಒಬ್ಬಳೇ ಮಾಡಬೇಕು ಅಂತ ಡಿಸೈಡ್ ಆಗಿ ಬಂದಿತ್ತು, ನಾನು ಒಪ್ಕೊಂಡೆ ಮಾಡ್ಕೊಂಡು ಹೋದೆ. ಪ್ರೀತಮ್ನ ನೋಡಿದಾಗ ನನಗೆ ಅದೇ ನೆನಪಾಗುತ್ತೆ, ಎಷ್ಟು ದೊಡ್ಡನಾಗ್ಬಿಟ್ನ ಇವನು ಅಂತ. ಹಾಗೆ ನನ್ನ ವ್ಯೂವರ್ಸ್ ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಅವರಲ್ಲಿ ಒಂದು ರಿಕ್ವೆಸ್ಟು ಇದೆ, ನನಗೆ ಅಂತಲ್ಲ ನಿಮಗೋಸ್ಕರ. ನಿಮಗೆ ಯೂಟ್ಯೂಬಲ್ಲಿ ಭಾಗವತ ಪುರಾಣ ಅಂತ ಹೇಳಿ ಸಿಗುತ್ತೆ. ಅದು ಭಾಗ 1, 2, 3, 4, 5, 6, 7 ದಿನದ ಕತೆ. ಸೊ ಪ್ರತಿದಿನ ಒಂದು ಭಾಗವತದ ಕಥೆಯನ್ನು ಕೇಳಿಸ್ಕೊಳ್ಳಿ, ತುಂಬ ಮನಸ್ಸಿಗೆ ನೆಮ್ಮದಿ ಬರುತ್ತೆ. ಮತ್ತು ಈ ಜೀವನ ಯಾಕೆ, ಈ ಜೀವ ಯಾಕೆ, ನಾವು ಯಾಕಿದ್ದೀವಿ, ನಮ್ಮಲ್ಲಿ ಏನಿರಬೇಕು, ನಾವು ಯಾವುದನ್ನು ಫಾಲೋ ಮಾಡಬೇಕು, ನಾವು ಏನನ್ನ ಭಜನೆ ಮಾಡಬೇಕು, ಅಥವಾ ನಮ್ಮ ಮನಸ್ಸಲ್ಲಿ ಪ್ರತಿದಿನ ಏನನ್ನ ಕೇಳ್ಕೋಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪ್ರತಿಯೊಂದು ಕಥೆನೂ ತುಂಬ ಚೆನ್ನಾಗಿದೆ. ನಾನಂತೂ ಯಾವಾಗಲೂ ಕೇಳಿಸ್ಕೊಳ್ತಾ ಇರ್ತೀನಿ. ಅದು ಕೇಳಿಸ್ಕೊಂಡಾಗ ನನ್ನಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಏನು ಬೇಡದಲ್ಲೇ ಇರೋದನ್ನು ನಮ್ಮಿಂದ ದೂರ ಮಾಡೋದಕ್ಕೆ ಒಂದು ಒಳ್ಳೆ ದಾರಿ ಭಾಗವತ ಪುರಾಣ. ನನ್ನ ವ್ಯೂವರ್ಸ್ಗೆ ನನ್ನ ರಿಕ್ವೆಸ್ಟು,
ಯೂಟ್ಯೂಬಲ್ಲಿ ಸಿಗುತ್ತೆ, ಭಾಗವತ ಪುರಾಣ ಅಂತ ಕನ್ನಡದಲ್ಲೇ ಸಿಗುತ್ತೆ. ನಿಮ್ಗಾದರೆ ಡೈಲಿ ಒಂದನ್ನು ಪ್ರತಿದಿನ ಪೂಜೆ ಆದಮೇಲೆ ಕೂತ್ಕೊಂಡು ಆ ಕಥೆಯನ್ನು ಕೇಳಿ. 2 ಗಂಟೆ ಕಥೆ ಇದೆ, ಅದು ತುಂಬ ಉಪಯೋಗಕ್ಕೆ ಬರುತ್ತೆ. ಖಂಡಿತ ಮಿಸ್ ಮಾಡ್ದಲೇ ಕೇಳಿ. ಆಲ್ರೆಡಿ ಕೇಳಿರೋರು ನನಗೆ ರೆಡ್ ಹಾರ್ಟ್ ಕೊಡಿ, ಇಲ್ಲ ಇವಾಗ ಕೇಳ್ತೀವಿ ಅನ್ನೋರು ಗ್ರೀನ್ ಹಾರ್ಟ್ ಕೊಡಿ, ಸಿಗ್ನಲ್. ಓಕೆನಾ? ಇನ್ನು ಸಂಜೆ ಖಾರದ ಪುಡಿ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಬ್ಯಾಡ್ಗೆ ಮೆಣಸಿಕಾಯಿ ಖಾರದ ಪುಡಿನ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಳ್ತೀನಿ. ನಾನು ರೆಗ್ಯುಲರಾಗಿ ನಾನೇ ಮಾಡ್ಕೊಳ್ಳೋದು. ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ, ಇವತ್ತು ಏನೂ ಮಾಡಲಿಲ್ಲ ಸ್ಪೆಷಲಾಗಿ ಬೆಳಗ್ಗೆಯಿಂದ ಅಂತ ಹೇಳಿ ಗೋಧಿ ಹಿಟ್ಟು, ಅಜ್ವೈನು, ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ, ಸ್ವಲ್ಪ ಗರಂ ಮಸಾಲ, ಇಷ್ಟು ಮಸಾಲನ ಹಾಕಬೇಕು. ಹಾಕಿ ಚೆನ್ನಾಗಿ ಅದನ್ನು ನೀರು ಹಾಕಿ ನಾದಿ ಇಡಬೇಕು. ಇದು ಸ್ವಲ್ಪ ನಾದಿ ಇಡೋದ್ರಲ್ಲೇನೇ ಇರೋದು. ಖಾರಕ್ಕೆ ಸ್ವಲ್ಪ ಇದು ಸ್ಪೈಸಿಯಾಗಿ ಬರುತ್ತೆ, ಜಾಸ್ತಿ ಸಾಲ್ಟ್ ಆ್ಯಂಡ್ ಸ್ಪೈಸಿ ಥರ ಇರುತ್ತೆ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಎಣ್ಣೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಚಪಾತಿ ಹಿಟ್ಟಷ್ಟೇ ಅದಕ್ಕೆ ಕಳಿಸ್ಬೇಕು. ತುಂಬ ಗಟ್ಟಿ, ತುಂಬ ತೆಳು ಬೇಡ, ಮೀಡಿಯಮ್ ಆಗಿ ಕಳಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಇಡಿ. ಇದನ್ನು ನಾವು ಏರ್ ಫ್ರೈಯರ್ ಅಥವಾ ಅವನಲ್ಲೂ ಮಾಡ್ಬೋದು. ಸುಮಾರು ಜನ ಎಲ್ಲ ಬರೀ ಏರ್ ಫ್ರೈಯರ್ ರೆಸಿಪೀಸ್ನೇ ಹಾಕ್ತೀರಾ ಅಂತ ಹೇಳ್ತೀರಾ. ಅದು ಯಾಕೆ ಅಂತಂದರೆ ಇವಾಗ ನೋಡಿ ಎಷ್ಟು ಆಯಿಲ್ ಹಾಕಿ ನಾನು ಡೀಪ್ ಫ್ರೈ ಮಾಡಬೇಕು. ಅದು ಏರ್ ಫ್ರೈಯರ್ಲಾದರೆ ನಾನು ಆಯಿಲ್ ಯೂಸ್ ಮಾಡೋಂಗಿಲ್ಲ. 180 ಡಿಗ್ರಿ ಇದರಲ್ಲಿ ಇಟ್ಕೊಂಡು ಆರಾಮಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ನಾನು ಅದು ಯೂಸ್ ಮಾಡ್ತೀನಿ. ಅದ್ರದ್ದು ರಿವ್ಯೂ ಮತ್ತು ಯಾಕೆ ಬೆಸ್ಟು, ಅದನ್ನು ಯಾವ ಥರ ಪರ್ಫೆಕ್ಟಾಗಿ ಯೂಸ್ ಮಾಡೋದು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ, ಸ್ನ್ಯಾಕ್ಸ್ ರೆಸಿಪಿ ಹಾಕಬೇಕಾದ್ರೆ. ಇನ್ನು ಪ್ರೀತಮ್ಗೆ ಈ ಸಾಂಗ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಅದರೊಳಗೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಇನ್ನೊಂದು 10-15 ನಿಮಿಷ, ಒಂದು ಹಾಫ್ ಆನ್ ಅವರೇ ಇಡೀ ಚೆನ್ನಾಗಾಗುತ್ತೆ. ಚೆನ್ನಾಗಿ ಇದಾದಮೇಲೆ ಅದನ್ನು ಚಪಾತಿ ಹಿಟ್ಟಿನ ಥರ ಕಳಿಸ್ಬೇಕು. ಅದಕ್ಕೂ ಮೊದಲಿಗೆ ನಾನು ಒಂದು ಸಾಸ್ ಥರ ಮಾಡ್ಕೊಳ್ತೀನಿ. ಅದಕ್ಕೆ 1 ಅಥವಾ 2 ಸ್ಪೂನ್, ನೀವು ಹೆಂಗೆ ಹಿಟ್ಟು ತೊಗೊಂಡಿದ್ರೆ ಹಂಗೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಖಾರದ ಪುಡಿ, ಚಾಟ್ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ, ಇರಲಿಲ್ಲ. ಸೊ ಹಾಗಾಗಿ ನಾನು ಗರಂ ಮಸಾಲ, ಉಪ್ಪು, ಮತ್ತು ಅದಕ್ಕೆ ಸಾಸಿಗೆ ಬೇಕಾದಷ್ಟು ಕನ್ಸಿಸ್ಟೆನ್ಸಿಗೆ ಆಯಿಲೇ ಹಾಕ್ಕೋಬೇಕು. ಚೆನ್ನಾಗಿ ಆಯಿಲ್ ಹಾಕಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನೀರು ಹಾಕಿದ್ರೆ ಡೀಪ್ ಫ್ರೈ ಆಗುತ್ತಲ್ಲ, ಸೊ ಅದೆಲ್ಲ ಒಂಥರ ಮೆತ್ತಗಾಗ್ಬಿಟ್ಟು ಚಿಟ ಅಂತ ಸಿಡಿಯುತ್ತೆ. ಅದಕ್ಕೆ ಆಯಿಲೇ ಹಾಕ್ಕೊಂಡಿದ್ದೀನಿ. ಇನ್ನು ಮೊದಲಿಗೆ ಒಂದು ಪೋರ್ಷನ್ನ ತೊಗೊಂಡು ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಳೋದು. ಇವಾಗ ನಾನೇನು ಚಿಲ್ಲಿ ಸಾಸ್ ಥರ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ನೋಡಿ ಉಪ್ಪೆಲ್ಲ ಕರೆಕ್ಟಾಗಿ ಹಾಕಬೇಕು. ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ರೇ ಟೇಸ್ಟಿಯಾಗಿ ಬರುತ್ತೆ. ಯಾವುದನ್ನ ಜಾಸ್ತಿ ಆದ್ರೂ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಾವು ಹೇಳಬೇಕಾದ್ರೆ ಫುಲ್ ಡೀಟೇಲಾಗಿ ಬರೀ ರೆಸಿಪಿನೇ ಹಾಕೋಕೆ ಹೋದರೆ ನಿಮಗೂ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ನಾನು ಕ್ವಿಕ್ಕಾಗಿ ಹೇಳಿರ್ತೀನಿ, ಒಂದು ಕುಕ್ಕಿಂಗ್ ನಾಲೆಡ್ಜ್ ಇರೋರಿಗೆ ಅರ್ಥ ಆಗುತ್ತೆ ಅಂತ ಹೇಳಿ. ಇನ್ನು ಇದನ್ನು ಈ ಥರ ರೋಲ್ ಮಾಡ್ಕೊಳ್ಳೋದು. ಬೆಳಗ್ಗೆ ಪ್ರೀತಮ್ಗೆ ಕಾಯಿನ್ ಪರಾಟ ಮಾಡಿಕೊಟ್ನಲ್ಲ, ಸೇಮ್ ಅದೇ ಥರನೇ ಮಾಡೋದು. ನಿಮ್ಗೆ ಈ ಥರ ಬೇಡ ಅಂತ ಅಂದರೆ ನೀವು ತೆಳ್ಳಗೆ ಅರೆದ್ಬಿಟ್ಟು ಸ್ಲೈಸಾಗಿ ಕಟ್ ಮಾಡಿ ಸ್ಟಿಕ್ ಥರ ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಅದು ಕೂಡ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಚೋಚ ಜೊತೆ ಇರುತ್ತೆ ಗೊತ್ತಾ, ನೀವು ನೋಡಿರ್ತೀರಾ, ಆ ಥರ ಬರುತ್ತೆ. ಇಲ್ಲ ಈ ಥರ ಮಾಡ್ಕೋತೀನಿ ಅಂದರೆ ಈ ಥರ ಅದನ್ನು ಪ್ರೆಸ್ ಮಾಡಿ ಲಟ್ಟಣಿಗೆಲ್ಲ ಒಂದು ಸರಿ ಹಿಂಗೆ ಒಂದೇ ಲೇಯರ್ ಬರೋ ಥರ, ತುಂಬ ಗಟ್ಟಿ ಬೇಡ, ತುಂಬ ತೆಳು ಬೇಡ, ಆ ಥರ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಕ್ರಿಸ್ಪಿಯಾಗಿ ಬರತ್ತನ, ಇಲ್ಲಾಂದರೆ ಸಾಫ್ಟ್ ಆಗಿಬಿಡುತ್ತೆ. ಇದಿಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಫುಲ್ಲು ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ. ಹಿಂಗೆ ಮುರಿದ್ರೆ ಮುರ್ಕೊಳ್ಳುತ್ತೆ, ಒಂಥರ ಕೋಡ್ಬಳೆ ಥರನೇ ಅಂದ್ಕೊಳ್ಳಿ. ಇನ್ನು ಗೋಧಿ ಹಿಟ್ಟಲ್ಲಿ ಮಾಡಿರೋದು, ಮನೇಲೇ ಮಾಡಿರೋದ್ರಿಂದ ಮಕ್ಳಿಗೆ ಆರಾಮಾಗಿ ಕೊಡ್ಬೋದು. ಮಾಡಿ ಇಟ್ಕೊಂಡ್ರೆ ಇನ್ನು ಸಾಟರ್ಡೆ ಸಂಡೇ ಅವ್ರಿಗೆ ಸ್ನ್ಯಾಕ್ಸ್ಗಾಗುತ್ತೆ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡೆ. ಮನೆ ಕೆಲಸನ ಖುಷಿಯಿಂದ ಕ್ರಿಯೇಟಿವ್ ಆಗಿ ಖುಷಿಯಾಗಿ ನಾವು ಇರೋ ಜಾಗ, ನನ್ನ ಮನೆಯವ್ರು ಇರೋ ಜಾಗ, ನಾನೊಂದು ಒಳ್ಳೆ ಅಟ್ಮಾಸ್ಫಿಯರ್ನ ಕೊಡ್ತಾ ಇದ್ದೀನಿ. ಹೌಸ್ ವೈಫ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾರ್ಟ್. ನೀವು ಕರೆಕ್ಟಾಗಿ ನಿಮ್ಮ ಮನೆಯನ್ನು ನಿಭಾಯಿಸ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಮನೇಲಿರೋ ಮಕ್ಕಳು, ನಿಮ್ಮ ಹಸ್ಬೆಂಡ್ ಎಲ್ಲರನ್ನೂ ಕೂಡ ಒಂದು ಹಂತಕ್ಕೆ ತೊಗೊಂಡು ಹೋಗ್ಬೋದು. ಅದು ತಾಕತ್ತಿರೋಂಥ ಕೆಲಸ ಅಂತಂದರೆ ಅದು ಹೌಸ್ ವೈಫ್ ಕೆಲಸ. ಸೊ ಹಂಗಾಗಿ ನನಗೆ ತುಂಬ ಖುಷಿ ಕೊಡುತ್ತೆ. ನಮ್ಮ ಮನೆಯವ್ರು ನನಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಇದಕ್ಕೆ ನನಗೆ ಖುಷಿ ಆಗೋದಕ್ಕೆ ಅವರು ಎಲ್ಲ ಏನು ಮಾಡ್ತಾರೆ, ಅದು ಅವ್ರಿಗೆ ಖುಷಿ ಆಗೋದಕ್ಕೆ ನಾನು ಎಂದಂದರೆ ಇದು ಕೊಡೋದು ತೊಗೊಳ್ಳೋದು ಅನ್ನೋದಿರುತ್ತಲ್ಲ, ಹಾಗಾಗಿ. ಸೊ ನೀವು ಕೂಡ ಅವ್ರನ್ನ ಎಂಕರೇಜ್ ಮಾಡಿ, ಯಾರಾದರೂ ಹೌಸ್ ವೈಫ್ನ ತುಂಬ ಇದು ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಇನ್ನು ಭಾಗವತ ಪುರಾಣ ಕಥೆಯನ್ನು ನೋಡೋದನ್ನು ಮರಿಬೇಡಿ. ನೋಡಿ ನಿಮ್ಮ ಅನಿಸಿಕೆ ಏನಿಸ್ತು, ನಿಮ್ಮ ಮನಸ್ಸಲ್ಲಿ ಏನು ಬದಲಾವಣೆ ಆಯಿತು ಅನ್ನೋದನ್ನು ನನಗೆ ಹೇಳಿ. ಇದನ್ನು ನಾನು ನನ್ನ ವ್ಯೂವರ್ಸ್ಗೆ ಹೇಳಬೇಕು ಅಂತ ನನಗೆ ತುಂಬ ಇತ್ತು, ಹಾಗಾಗಿ ಹೇಳಿದ್ದೀನಿ. ಈ ಹೂವು ಒಂದು ಅರ್ಧ ಗಂಟೆ ಬಂದಾಗಿಂದ ಆ ಬೊಕ್ಕೆ ನೋಡ್ತಾನೆ ಇದ್ದೀನಿ. ನಂಗೆ ಅಷ್ಟು ಇಷ್ಟ ಈ ಕಲರ್ಫುಲ್ ಹೂವು ಅಂತಂದರೆ. ರೋಸು ಇದು ಅದು ಪರ್ಟಿಕ್ಯುಲರ್ ಅಲ್ಲ, ಹೂವು ಅಂದ್ರೇ ಇಷ್ಟ. ಅದೇ ನನಗೆ ಖುಷಿ ಕೊಡುತ್ತೆ, ಇಡೀ ದಿನದ ಎನರ್ಜಿನ ಡಬಲ್ ಮಾಡುತ್ತೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಡೈಲಿ ತಂದಿಡ್ಬೇಕಂತ ಆಸೆ, ಬಟ್ ನಮ್ಮ ಮನೆ ಹತ್ರ ನಿಯರಲ್ಲಿ ಎಲ್ಲೂ ಫ್ಲವರ್ ಶಾಪ್ ಇಲ್ಲ, ಹಾಗಾಗಿ ಮಿಸ್ ಆಗುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.